ಶೇರ್ ಮಾಡ್ತಾ ಇರೋದ್ರಿಂದ ನಮಗೆ ಸಿಕ್ಕಿರುವಂಥ ಖುಷಿಯಾದರೂ ಏನು ಗೊತ್ತಾ, ಇವೆಲ್ಲ ಇವಾಗ ಏನು ಅನಿಸಲ್ಲ. ಆಫ್ಟರ್ ಒಂದು 5 ವರ್ಷ 10 ವರ್ಷ ನಂತರ ನಾವು ಈ ವಿಡಿಯೋಗಳನ್ನ ಸಮಥಿಂಗ್ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿರ್ತೀವಿ. ಮೊದಲಿಗಾದರೆ ಫೋಟೋ ತೆಗೆಯೋದೇ ಒಂದು ಟಾಸ್ಕ್ ಇದ್ದಿತ್ತಂತೆ, ಸಮಥಿಂಗ್ ಒಂದು 50 ವರ್ಷ ಹಿಂದೆ. 2000 ಬಾರ್ನ್ ಆದ ನಾನು 90s ಕಿಡ್, ಆ್ಯಕ್ಚುಲಿ ನಾಟ್ 2K ಕಿಡ್ ಬಟ್ 2K ಬ್ರ್ಯಾಂಡ್ ಆಗ್ತೀನಿ ಅಂತ ನನ್ನ ಹೋಪ್ ಅಂಬಾಸೆಡರ್. ಏನೋ ಹೇಳಕ್ಕೆ ಹೋದೆ ಮರ್ತೋಯ್ತಾನ. ಮರೆಯುವುದು ತುಂಬ ಒಳ್ಳೇದು, ಆದರೆ ಬೇಕಾದ ವಿಚಾರಗಳನ್ನ ಮರೆಯಬಾರ್ದು. ಬೇಡದೇ ಇರೋ ವಿಚಾರಗಳು, ನಮ್ಮ ಲೈಫಲ್ಲಿ ನೋವು ಕೊಡುವಂಥ ವಿಚಾರಗಳಾಗಿರ್ಬೋದು, ದುಃಖಕರ ಆಗಿರೋ ಘಟನೆಗಳಿರ್ಬೋದು, ಅದನ್ನು ಮರಿಬೇಕು. ಅದು ಬೇಗ ಮರ್ತೋಗ್ಬಿಡ್ಲಿ, ಆವಾಗ ಮನುಷ್ಯ ತುಂಬ ಖುಷಿಯಿಂದ ಕಳೀತಾನೆ. ಅದು ಟ್ರ್ಯಾಜಿಡಿ ಲೈಫ್ ಮಾಡ್ಕೊಂಡು ಬದುಕ್ತಾರೆ ಕೆಲವರು. ವಿಡಿಯೋದಲ್ಲೇ ಬಂದಿರ್ಬೋದು ಕೆಲವೊಬ್ರು, ನೋಡ್ತಾರೆ ಏನೋ ವೀಡಿಯೋ ಮಾಡ್ತಾ ನೋಡೇನು ಅಂತ. ಕೆಲವರು ಪಾಪ ಅಲ್ಲಿ ಒಂದೊಂದು ಊಟಕ್ಕೂ ಪರದಾಡ್ತಾನೂ ಇದ್ದಾರೆ ಮುಂಬೈಯಲ್ಲಿ. ಕೆಲವರು ತುಂಬ ವಿಚಾರಗಳನ್ನ ಹೇಳ್ತಾ ಇನ್ನೊಬ್ರಿಗೆ ತಿಳಿಸ್ತಾ ಬದುಕ್ತಾ ಇರ್ತಾರೆ, ಆದರೆ ಅವ್ರನ್ನ ಯಾರು ಕ್ಯಾಪ್ಚರ್ ಮಾಡಲ್ಲ. ಕೆಲವೊಂದು ಕಾಸ್ಮಿಕ್ ಪವರ್ ಇರುವಂಥ ವ್ಯಕ್ತಿಗಳು ಈ ಸೋಷಿಯಲ್ ಮೀಡ್ಯಾದಲ್ಲಿ ಬರೋಲ್ಲ, ಯಾಕಂದರೆ ಅವ್ರ ಎನರ್ಜಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮದೇನು ಎನರ್ಜಿ ಇಲ್ಲಪ್ಪ, ಹುಡುಕ್ತಾ ಇದ್ದೀನಿ ಕೆಲವೊಂದು ವಿಚಾರಗಳನ್ನ, ಸಿಕ್ಕಿದ್ರೆ ಆನ್ಸರ್ ಹೇಳ್ರೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇದೆಯಲ್ಲ, ಉಮನಾಥ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡೋ ಲೈಕು ಶೇರು ಕಮೆಂಟ್ ನಿಮಗೆ ಮೋಟಿವೇಶ್ನಲ್ ಆಗಿರುತ್ತೆ. ಅದ್ರ ಲವರ್ಸ್ ಹಿಂಗೆ ಕೂತವ್ರು ನೋಡಿ, ತೋರಿಸ್ಬೋದು. ಕಾಲ್ ಬರ್ತಿದೆ. ಲವ್ನು ಹಿಂಗೂ ಕಳಿಬೋದು ಈ ಬಿಸ್ತಲ್ಲಿ, ಉರಿ ಬಿಸ್ತಲ್ಲಿ ಕುತ್ಕೊಂಡು ಆ ಶೆಕಿ ಹೀಟಿಗೆ. ಹಬ್ಬ ದೇವ್ರೆ, ನಂಗಂತೂ ಆಗ್ತಿಲ್ಲಪ್ಪ. AC ರೂಮಲ್ಲಿ ಹುಡುಗಿರ ಜೊತೆ ಕುತ್ಕೊಂಡು ಸಿಹಿಯಾದ ಮಾತಾಡಿ ಅವ್ರಿಗೆ ನಗ್ಸೋದೇ ಒಂದು ಸಂತೋಷ ಅಂತ. ಈ ಬಿಸ್ತಲ್ಲಿ ಅಯ್ಯೋ ದೇವ್ರೆ. ಫಾರಿನ್ ಕಲ್ಚರ್ ಚರ್ಮಗಳಾಗಿದ್ದರೆ ವಿಟಮಿನ್ D ಕೊರತೆಯಿಂದಾದರೂ ಕುತ್ಕೋಬೋದಿತ್ತು. ನಮ್ಮ ಇಂಡಿಯನ್ಸಿಗೆ ಎಲ್ಲದೂ ಚೆನ್ನಾಗಿದೆ, ಯಾಕಂದರೆ ಅತಿ ಬಿಳಿನೂ ಇಲ್ಲ ಅತಿ ಕಪ್ಪು ಇಲ್ಲ. ನಮ್ಮ ಅಣ್ಣ ಸ್ವಲ್ಪ ಬಿಳಿ ಇದ್ದಾನೆ, ನಾನು ಗೊತ್ತಲ್ಲ ಮೀಡಿಯಮ್, ಸಾಧಾರಣ ಮೈಕಟ್ಟು. ಸ್ವಲ್ಪ ಫಿಸಿಕ್ಸ್ ಎಲ್ಲ ಮೈಂಟೈನ್ ಮಾಡಿ ಆಫ್ಟರ್ ಐ ವಿಲ್ ಬಿಕಮ್ ಬಿಗ್ ಇಲ್ಲ ಆರ್ಟಿಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಕಾಮಿಡಿ ಆ್ಯಕ್ಚುಲಿ ನಾನು ತುಂಬ ಕಾಮಿಡಿಯನ್ನು, ಬಟ್ ಲುಕ್ಕೆಲ್ಲ ಪಕ್ಕ ವಿಲನ್ ಥರನೇ ಇದೆ. ಕೆಲವರೆಲ್ಲ ಹೀರೋ ಅಂತ ಹೇಳ್ತಾರೆ, ಆದರೂ ನಾವು ಹೀರೋ ಥರನೂ ಇದ್ದೀವಿ ಅನಿಸುತ್ತೆ. ಆದರೂ ಹೀರೋಗೆ ತುಂಬ ಮೆಟೀರಿಯಲ್ಸ್ ಎಲ್ಲ ಬೇಕಿರುತ್ತೆ, ಆ ಎಮೋಷನ್ನು ಆ ಕ್ಯಾರಿ ಮಾಡೋದೆಲ್ಲ. ನಾವು ಪಕ್ಕ ವಿಲನ್ನು, ಗೊತ್ತಲ್ಲ, ಎಮೋಷನ್ನ ಪಕ್ಕ ವಿಲನ್ ಥರನೇ ಕ್ಯಾರಿ ಮಾಡಲ್ಲ ಅಂತ ಇಲ್ಲ. ಆ ಥರ ಪಾತ್ರ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆ ಪಾತ್ರ ನಾವಾಗಿ ಬಯಸಬಾರ್ದಂತೆ, ಅದಾಗ ಬಂದಾಗ ತಿರಸ್ಕಬಾರ್ದು, ಸ್ವೀಕರಿಸ್ಬೇಕು. ದಟ್ ಈಸ್ ಮೈ ಕಾನ್ಸೆಪ್ಟ್. ಒಬ್ಬೊಬ್ಬರು ಒಂದೊಂದು ವಿಚಾರ ಬಂದಿದ್ದಾರೆ ಇಲ್ಲಿಗೆ. ಕೆಲವರು ಏಕಾಂಗಿಯಾಗಿ ಕೂತು ಸಮುದ್ರ ನೋಡ್ತಾ ಇರ್ತಾರೆ. ಏನು ಪ್ರಪಂಚ ಲೈಫ್. ನಾನು ನೋಡಿ ಹುಚ್ಚಂತರ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ನನಗೆ ಇದ್ರಲ್ಲಿ ಖುಷಿ, ಅವನೇ ಅದ್ರಲ್ಲಿ ಕೂತ್ಕೊಂಡಿದ್ದಾನೆ, ಅವನಿಗೆ ಅದ್ರಲ್ಲಿ ಖುಷಿ, ಅಷ್ಟೇ ವಿಚಾರ. ಪ್ರೆಸೆಂಟನ್ನು ತುಂಬ ಖುಷಿಯಾಗಿ ಕಳೆಯೋಣ. ಅದಕ್ಕೋಸ್ಕರ ಆದರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡೋ ಶೇರು ಕಮೆಂಟು ಲೈಕೆ ನನಗೆ ಮೋಟಿವೇಶ್ನಲ್ ಆಗಿರುತ್ತೆ. ಟೇಕ್ ಕೇರ್, ಬಾಯ್.